ಚಿಕ್ಕಬಳ್ಳಾಪುರ ನಗರದ 9ನೇ ವಾರ್ಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗದಲ್ಲಿರುವ 5ನೇ ಕ್ರಾಸ್ನಲ್ಲಿ ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗಿ ಸಂಪು ಸೇರುತ್ತಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ತೀವ್ರ ಸಮಸ್ಯೆಗೆ ಗುರಿಯಾಗಿದ್ದಾರೆ. ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗುತ್ತಿರುವ ಕಾರಣ ನೀರು ದುರ್ವಾಸನೆ ಬೀರುತ್ತಿದ್ದು, ಅಂತಹ ನೀರು ಬಳಸುವುದಾದರೂ ಹೇಗೆ ಎಂದು ನಗರಸಭೆ ಉಪಾಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಪರಿಸ್ಥಿತಿ ಅರ್ಥವಾದ ಕೂಡಲೇ ನಗರಸಭೆ ಇಂಜಿನಿಯರ್ ಮತ್ತು ಸ್ಥಳೀಯ ವಾಲ್ಮನ್ಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅಲ್ಲಿನ ಸಮಸ್ಯೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಈ ಮಾರ್ಗದಲ್ಲಿ ಹೊಸ ಮನೆಯೊಂದು ನಿರ್ಮಾಣ ಮಾಡಿದ್ದು, ಈ ಮನೆಗೆ ನೀರಿನ ಸಂಪರ್ಕ ಕಲ್ಪಿಸುವ ವೇಳೆ ಸರಿಯಾಗಿ ಪೈಪ್ಲೈನ್ ಅಳವಡಿಸದ ಕಾರಣ ಯುಜಿಡಿ ನೀರು ನೇರವಾಗಿ ಕುಡಿಯುವ ನೀರಿಗೆ ಮಿಶ್ರಣವಾಗುತ್ತಿದೆ ಎಂಬುದು ಪರಿಶೀಲನೆ ವೇಳೆ ಬಹಿರಂಗವಾಗಿದೆ. ಅಲ್ಲದೆ ಈ ಪ್ರದೇಶದಲ್ಲಿ ಯುಜಿಡಿ ಕಟ್ಟಿಕೊಂಡು ಮ್ಯಾನ್ಹೋಲ್ಗಳು ತುಂಬಿವೆ. ಇದರಿಂದ ಯುಜಿಡಿ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗುತ್ತಿದ್ದು, ಕೂಡಲೇ ಸಕ್ಕಿಂಗ್ ಮಿಷಿನ್ ತರಿಸಿ ಮ್ಯಾನ್ಹೋಲ್ಗಳನ್ನು ಸ್ವಚ್ಛ ಮಾಡಲಾಯಿತು. ಇನ್ನು ಈ ಪ್ರದೇಶದಲ್ಲಿರುವ ಚರಂಡಿಗಳು ಕಟ್ಟಿಕೊಂಡು ನಿಂತಲ್ಲೇ ಚರಂಡಿ ನೀರು ನಿಂತು ಸೊಳ್ಳೆಗಳ ಕಾಟದ ಜೊತೆಗೆ ದುರ್ವಾಸನೆ ಬೀರುತ್ತಿದ್ದು, ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಯುಜಿಡಿ ನೀರು ಲೀಕೇಜ್ ಆಗಿ ನಮ್ಮ ಕುಡಿಯೋ ನೀರಿಗೆ ಮತ್ತು ಬೋರ್ ನೀರಿಗೆ ಮಿಕ್ಸ್ ಆಗ್ತಾ ಇದೆ. ಮತ್ತು ಯುಜಿಡಿನೂ ಫುಲ್ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಫುಲ್ ಆಗಿಬಿಟ್ಟು ಒಳಗಡೆ ಚೇಂಬರ್ಗಳಿಗೆ ಬರ್ತಾ ಇದೆ. ಅದರಿಂದ ಅದು ಸ್ವಲ್ಪ ನೋಡಿ ಅದನ್ನ ವೆರಿಫೈ ಮಾಡಿಸಿ ಚೆಕ್ ಮಾಡಿಸಿ ಒಂದು ಸಲ ಅದು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಸ್ತುತ ನಗರಸಭೆ ಮುಂದಾಗಿದೆ. ಈ ವೇಳೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಚಿಕ್ಕಬಳ್ಳಾಪುರದ 8, 9 ಮತ್ತು 18ನೇ ವಾರ್ಡಿನ ನಡುವೆ ಇರುವ 5ನೇ ಅಡ್ಡ ರಸ್ತೆಯಲ್ಲಿ ಯುಜಿಡಿ ಸಮಸ್ಯೆ ಎದುರಾಗಿತ್ತು. ಸಂಪುಗಳಿಗೆ ಹೋಗುವ ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗಿ ದುರ್ವಾಸನೆ ಬೀರುತ್ತಿದೆ. ಹಾಗಾಗಿ ನಗರಸಭೆ ಎಇ ಮತ್ತು ವಾಲ್ಮನ್ ಕರೆಸಿ ಪರಿಶೀಲನೆ ಮಾಡಲಾಗಿದೆ. ಪೌರಾಯುಕ್ತರ ಗಮನಕ್ಕೂ ತರಲಾಗಿದೆ ಎಂದರು. ಮನೆಗಳಿಗೆ ನೀರಿನ ಸಂಪರ್ಕ ಪಡೆಯುವಾಗ ಸಾರ್ವಜನಿಕರು ಪರವಾನಗಿ ಪಡೆದಿರುವ ಗುತ್ತಿಗೆದಾರರಿಂದಲೇ ಕೆಲಸ ಮಾಡಿಸಬೇಕು. ಅರ್ಧಂಬರ್ಧ ಕೆಲಸ ಗೊತ್ತಿರೋರು ಮಾಡಿದರೆ ಇಂತಹ ಸಮಸ್ಯೆಗಳು ಎದುರಾಗುತ್ತವೆ. ನೀರಿನ ಸಂಪರ್ಕ ಮಾಡಿಸುವ ಕೆಲಸ ಪರವಾನಗಿ ಪಡೆದ ಅನುಭವಿ ಗುತ್ತಿಗೆದಾರರಿಂದಲೇ ಮಾಡಿಸಬೇಕು. ಅಕ್ಕಪಕ್ಕದ ಮನೆಗಳವರು ಮನೆಗೆ ನಲ್ಲಿ ಸಂಪರ್ಕ ಪಡೆಯುವಾಗ ಸರಿಯಾಗಿ ಮಾಡದೆ ಈ ಸಮಸ್ಯೆ ಎದುರಾಗಿದೆ ಎಂದು ಹೇಳಿದರು. ನಲ್ಲಿ ಸಂಪರ್ಕ ಪಡೆಯುವಾಗ ಸರಿಯಾಗಿ ಅಳವಡಿಸಿದ್ರೆ ಯುಜಿಡಿ ನೀರು ಮಿಶ್ರಣವಾಗುತ್ತಿರಲಿಲ್ಲ. ವಾಲ್ಮನ್ಗಳು ನೀರಿನ ಸಂಪರ್ಕ ಪಡೆಯುವಾಗ ನಗರಸಭೆ ಅನುಮತಿ ಪಡೆದಿರುವ ಬಗ್ಗೆ ಪರಿಶೀಲನೆ ಮಾಡಬೇಕು. ಸಾರ್ವಜನಿಕರು ನಿಮ್ಮ ರಸ್ತೆ ನಗರ ಚೆನ್ನಾಗಿರಲು ಸಮರ್ಪಕ ಗುತ್ತಿಗೆದಾರರಿಂದ ಕೆಲಸ ಮಾಡಿಸಿ ಎಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮನವಿ ಮಾಡಿದ್ದಾರೆ. 9ನೇ ವಾರ್ಡು ಮತ್ತು 8ನೇ ವಾರ್ಡು ಹಾಗೂ 18ನೇ ವಾರ್ಡಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಏನು ಅಡ್ಡ ರಸ್ತೆಗಳಿತ್ತು, 5ನೇ ಅಡ್ಡ ರಸ್ತೆಯಲ್ಲಿ ಬೆಳಗಿನ ಜಾವ ಫೋನ್ ಮಾಡಿ ಆಂಜನಮ್ಮ ಎಂಬುವವರು ನಮ್ಮ ಸೊಂಪುಗಳಲ್ಲಿ ಈಗಾಗಲೇ ಯುಜಿಡಿ ನೀರು ಬಂದು ತುಂಬ ದುರ್ವಾಸನೆ ಬರ್ತಾ ಇದೆ. ಈಗ ನಾವು ನೀರು ಹಿಡಿಲಿಕ್ಕೂ ಆಗ್ತಾಯಿಲ್ಲ. ಬಕೆಟ್ಗಳು ಹಿಡಿತಾಯಿದ್ರು, ಬಿಂದಿಗೆಗಳು ಹಿಡಿತಾಯಿದ್ರು ಕೂಡ ಯುಜಿಡಿ ನೀರು ಮಿಶ್ರಣ ಆಗಿ ಬರ್ತಾಯಿದೆ. ಆ ಸ್ಮೆಲ್ ನೀರು ನಾವು ಹೆಂಗೆ ಬಳಕೆ ಮಾಡಬೇಕು, ನೀವೇ ಬಂದು ನೋಡಿ ಅಂತ ಹೇಳಿದಾಗ ಕೂಡಲೇ ನಾನು ನಮ್ಮ ನಗರಸಭೆಯ JE ಫಕ್ರುದ್ದೀನ್ ಅವ್ರನ್ನ ಕರೆಸಿ, ಆಮೇಲೆ ವಾಲ್ಮೇನ್ನ ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ ಕೂಡಲೇ ಬಂದಿದ್ದರು. ಅದೇ ರೀತಿ AE ಅವ್ರಿಗೂ ಕೂಡ ಈ ಒಂದು ಘಟನೆ ಬಗ್ಗೆ ವಿಷಯ ಮುಡಿಸ್ ಕೂಡಲೇ ಅವರು ಕೂಡ ಸ್ಪಂದಿಸೋವಂಥದ್ದಾಯಿತು. ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದಿದ್ದೀನಿ. ಯಾರೇ ಆಗಿರಲಿ ಅಧಿಕೃತವಾಗಿ ಪರವಾನಗಿ ಪಡೆದಿರ್ತಕ್ಕಂಥ ಗುತ್ತಿಗೆದಾರರ ಕೈಯಲ್ಲಿ ಇಂಥ ಒಂದು ವಾಟ್ರು ಸಂಪರ್ಕ ಮಾಡಿಕೊಡೋವಂಥದ್ದನ್ನು ಮಾಡಿಸಿದ್ರೆ ಇಂಥ ಒಂದು ಘಟನೆಗಳು ನಡೆಯೋದಿಲ್ಲ. ಅರ್ಧಂಬರ್ಧ ಕೆಲಸ ಕಲ್ತಿರೋರ ಹತ್ರ ನಾವು ಮಾಡಿಸಿದ್ರೆ ಈ ಥರ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರು ಕೂಡ ಅಷ್ಟೇ, ನಗರಸಭೆಯಲ್ಲಿ ಯಾವುದಾದ್ರೂ ವಾಟ್ರ್ ಪಾಯಿಂಟು ವಾಟ್ರ್ ಕಲೆಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಪರವಾನಗಿ ಇರೋರ ಹತ್ರ ಮಾಡಿಸಿದ್ರೆ ಈ ಥರ ಸೊಂಪುಗಳಲ್ಲಿ ಮಿಶ್ರಣ ಆಗಿ ನೀರು ಬರೋ ಅಂಥದ್ದನ್ನು ನಾವು ಕಡಿವಾಣ ಹಾಕೋವಂಥದ್ದಾಗುತ್ತೆ. ಇದನ್ನು ಕೂಡ ಸಾರ್ವಜನಿಕರು ಗಮನದಲ್ಲಿಟ್ಕೊಂಡು ನಗರಸಭೆಯಿಂದ ಪರವಾನಗಿ ಪಡೆದಿರ್ತಕ್ಕಂಥವ್ರ ಹತ್ರ ಕೆಲಸ ಮಾಡಿಸ್ಬೇಕಂತ ಹೇಳ್ತೀನಿ. 2 ರಿಂದ 3 ತಿಂಗಳ ಹಿಂದ್ಗಡೆ ಒಂದು ಮನೆ ಕನ್ಸ್ಟ್ರಕ್ಷನ್ನು ಯಾರು ಮಾಡಿದ್ದಾರೆ ಅಲ್ಲಿ ಒಂದು ವಾಟರ್ ಲೈನು ಸಂಪರ್ಕ ತಗೊಳ್ಳೋ ಅಂಥ ಸಮಯದಲ್ಲಿ ಅವರು ಕರೆಕ್ಟಾಗಿ ಮಾಡಿರಲಿಕ್ಕಿಲ್ಲ. ಕಾರಣ ಅಲ್ಲಿ ಕರೆಕ್ಟಾಗಿ ಮಾಡಿದಿದ್ದರೆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳಲ್ಲೆಲ್ಲನೂ ಈ ಥರ ಮಿಶ್ರಣ ನೀರು ಬರ್ತಾ ಇದೆ. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.